ಸೊ ಇವತ್ತಿನ ದಿನ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೈಟೆಕ್ ಕಕೂನ್ ಮಾರ್ಕೆಟ್ ಅಂತ ಏನು ಮಾಡ್ತಾ ಇದ್ದೀವಿ, ಅದರದ್ದು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಇದೇ ರೀತಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಹೈಟೆಕ್ ಮಾರುಕಟ್ಟೆಗಳು ಎರಡು ಕಡೆ, ಒಂದು ಚನ್ನಪಟ್ಟಣ ರಾಮನಗರದಲ್ಲಿ, ಒಂದು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದಲ್ಲಿ 200 ಕೋಟಿ ವೆಚ್ಚದಲ್ಲಿ ಆಗ್ತಾ ಇದೆ ಮೇಜರ್ ಹಾಲ್ಸು. ಇನ್ನು 3 ಕಡೆ ಹಾವೇರಿ, ಕಲಬುರಗಿ, ಮೈಸೂರಿನಲ್ಲಿ 15ರಿಂದ 20 ಕೋಟಿ ವೆಚ್ಚದಲ್ಲಿ ಮಾರ್ಕೆಟ್ ಆಗ್ತಾ ಇದೆ. ಇದರಿಂದ ಯಾರಿಗೆ ಅನುಕೂಲ ಅಂದರೆ ರೈತರು, ಯಾರ್ಯಾರು ಇವಾಗ ಗೂಡು ಬೆಳೀತಾ ಇದ್ದಾರೆ ಅಂತ ರೈತರಿಗೆ, ಮತ್ತು ರೀಲರ್ಸು ಏನು ಖರೀದಿ ಮಾಡ್ತಾ ಇದ್ದಾರೆ, ಆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಹ್ಯೂಮನ್ ಲೇಬರ್ನ ಕಡಿಮೆ ಮಾಡಿ, ಇನ್ನೂ ಒಂದು ಸ್ವಲ್ಪ ಸಿಸ್ಟಮಟೈಸ್ ಮಾಡಿ, ಆಟೋಮೇಷನ್ ಮಾಡಿ, ಒಂದು ಪಾರದರ್ಶಕತೆ, ರೇಟ್ ಫಿಕ್ಸೇಷನ್ನು, ಬಿಡ್ಡಿಂಗ್ನಲ್ಲಿ ಒಂದು ಪಾರದರ್ಶಕತೆ ತರುವಂಥದ್ದು ಒಂದು ಮುಖ್ಯ ಉದ್ದೇಶ ಇದೆ. ಈಗಾಗಲೇ ಒಂದು ಎಕ್ಸ್ಕವೇಷನ್ನು ವರ್ಕ್ ಎಲ್ಲ ನಡೀತಾ ಇದೆ. DC ಅವರು, CEO ಅವರು ಕೂಡ ಕೆಲವು ಬದಲಾವಣೆಗಳು ಮಾಡಬೇಕು ಅಂತ ಕೂಡ ನನಗೆ ತಿಳಿಸಿದ್ರು. ಸೊ ಆ ನಿಟ್ಟಿನಲ್ಲಿ ಕೆಲವು ಚೇಂಜಸ್ ಮಾಡಬೇಕಾಗಿತ್ತು. ಇನ್ನೂ ಒಂದು ಸ್ವಲ್ಪ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಸ್ವಲ್ಪ ಡಿಸೈನ್ ಚೇಂಜಸ್ ಆಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಒಂದು ಅರ್ಧ ದಿನ ಸಂಪೂರ್ಣವಾಗಿ ಚರ್ಚೆ ಮಾಡಿ ಇವತ್ತು ಫೀಲ್ಡ್ ವಿಸಿಟ್ ಮಾಡ್ತಾ ಇದ್ದೀವಿ. ಸುಮಾರು ಈಗ ಎಕ್ಸಿಸ್ಟಿಂಗು ಏನು ಹಳೆ ಮಾರ್ಕೆಟ್ ನಡೀತಾ ಇದೆ, ಅಲ್ಲಿ ಒಂದು 30ರಿಂದ 50 ಟನ್ ಗೂಡುಗಳು ಬರ್ತಾ ಇದೆ. ಸುಮಾರು 1,000 ಜನ ವಹಿವಾಟಿಗೆ ಬರ್ತಾ ಇದ್ದಾರೆ. ಡೀಲರ್ಸು ಕೂಡ ಇಲ್ಲಿ ರಿಜಿಸ್ಟರ್ಡು 2,500 ರಿಜಿಸ್ಟರ್ಡ್ ಡೀಲರ್ಸ್ ಕೂಡ ಇದ್ದಾರೆ. ಸೊ ಮುಂದಿನ ಒಂದು 20-30 ವರ್ಷ ಕೆಪಾಸಿಟಿ ಕೂಡ ನೋಡಿಕೊಂಡು ಆ ಪ್ರೊಜೆಕ್ಷನ್ ಮಾಡಿಕೊಂಡು ಅದ್ರ ಜೊತೆ ಇಲ್ಲಿ 2 ಹಾಲ್ಗಳು, ಮಾರ್ಕೆಟ್ ಹಾಲ್ ಅಂತ ಏನು ಹೇಳ್ತೀವಿ, ಬಿಡ್ಡಿಂಗ್ ಏರಿಯಾ 2 ಹಾಲ್ಗಳು ಬರುತ್ತೆ. ಅದರಲ್ಲಿ 60 ಟನ್ ಕೆಪಾಸಿಟಿ, 600 ಟನ್ ಕೆಪಾಸಿಟಿ, ಸೊ ಟೋಟಲ್ 120 ಟನ್, 60 ಟನ್ ಕೆಪಾಸಿಟಿ, 120 ಟನ್. ಈಗ ನಡೀತಾ ಇರೋದು 50. ನಾವು ಫ್ಯೂಚರ್ ಪ್ಲಾನಿಂಗ್ ಮಾಡಿಕೊಂಡು 120 ಟನ್ ಕೆಪಾಸಿಟಿಗೆ ಮಾಡ್ತಾ ಇದ್ದೀವಿ. ಜನ್ರೇಷನ್ನು ಮತ್ತು ಮೂವ್ಮೆಂಟ್ ಆಫ್ ದ ಇದು ಏನು ಬಿನ್ಗೆ ಹೋಗುತ್ತೆ ಅದೆಲ್ಲ ಆಟೋಮೇಟೆಡ್ ಮತ್ತು ಸ್ಕ್ರೀನ್ನಲ್ಲಿ ಬರ್ತಾ ಇರುತ್ತೆ. ಮತ್ತು ಆ್ಯಪ್ ಮೂಲಕ ರೈತರು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಬೇರೆ ಮಾರ್ಕೆಟ್ಗಳಲ್ಲಿ ಆ್ಯಪ್ ಮೂಲಕ ಅವರು ರೇಟ್ನ, ಒಂದು ಬಿಡ್ಡಿಂಗ್ ರೇಟ್ನ ಇದು ಮಾಡೋದು, ಫೈನಲೈಸ್ ಮಾಡೋದು, ಅಕ್ಸೆಪ್ಟ್ ಮಾಡೋದೆಲ್ಲ ನಡೀತಾ ಇದೆ. ಸೊ ಕನ್ವೇಯರ್ ಸಿಸ್ಟಮು ಮುಖ್ಯವಾಗಿ ಭಾರತದಲ್ಲೇ ಪ್ರಥಮ ಬಾರಿಗೆ ಒಂದು ಆಟೋಮೇಟೆಡ್ ಕನ್ವೇಯರ್ ಸಿಸ್ಟಮ್ನ ಸಿಲ್ಕ್ ಮಾರ್ಕೆಟ್ಗೆ ನಾವು ತರ್ತಾ ಇದ್ದೀವಿ. ತಮಗೆ ಗೊತ್ತಿದೆ, ಕರ್ನಾಟಕ 43% ರೇಷ್ಮೆ ಉತ್ಪಾದನೆ ಕರ್ನಾಟಕದಿಂದನೇ ಆಗ್ತಾ ಇರೋದು. ಭಾರತದಲ್ಲಿ ನಾವೇ ಪ್ರಮುಖ ಸ್ಥಾನದಲ್ಲಿದ್ದೀವಿ. ಇನ್ನು ನೆಕ್ಸ್ಟ್ ಎತ್ಕೊಂಡು ಹೋಗಬೇಕು ಅಂತ ಸರ್ಕಾರದಿಂದ ಇದೆಲ್ಲ ಅಥವಾ ಒಳ್ಳೆ ಮೀಟಿಂಗ್ ಆಗಿದೆ. ನಮಗೆ ಕೂಡ ಗ್ರೌಂಡ್ಗೆ ಬಂದಾಗ ಏನೇನೋ ಸಮಸ್ಯೆಗಳಿದೆ ಅಂತೆಲ್ಲ ಗೊತ್ತಾಗಿದೆ. ಜಿಲ್ಲಾಡಳಿತ ಕೂಡ ನಮಗೆ ತುಂಬ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಪ್ರಾಜೆಕ್ಟು ಅತ್ಯುನ್ನತ ಒಂದು ಬೆಂಚ್ ಮಾರ್ಕ್ ಆಗಿ ಇಡೀ ಎಕ್ಸಿಕ್ಯೂಟ್ ಮಾಡಿದ್ರೆ, ಇದು ಟೆಂಡರ್ ಮೂಲಕ KTPP ಮೂಲಕನೇ ಇದು ಅಲಾಟ್ ಆಗಿದೆ. ಇನ್ನು ಈಗ ಏನು ಪಿಲ್ಲರ್ ರೇಸ್ ಮಾಡುವಂಥದ್ದು ಮತ್ತು ಎಕ್ಸ್ಕವೇಷನ್ ವರ್ಕ್ ಮಾತ್ರ ನಡೀತಾ ಇದೆ. ಕ್ವಾಲಿಟಿ ಮಾನಿಟರಿಂಗ್ ಮಾಡೋಕ್ಕೆ ನಿರಂತರವಾಗಿ ನಾವು ಕೂಡ ನಮ್ಮ ಇಂಜಿನಿಯರಿಂಗ್ ವಿಂಗ್ಗೆ ಹೇಳಿದ್ದೀವಿ. ಜೊತೆಗೆ ಜಿಲ್ಲಾಡಳಿತ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಆ ರೀತಿ ಏನಾದರೂ ಕ್ವಾಲಿಟಿ ರೇಟ್ನಲ್ಲಿ ಇಷ್ಟೊಂದು ಟನ್ನು ಕಕೂನು ಇಲ್ಲಿ ಸರಬರಾಜು ಆಗ್ತಾ ಇರೋದ್ರಿಂದ, ಇಲ್ಲಿ ವ್ಯವಹಾರ ಆಗ್ತಾ ಇರೋದ್ರಿಂದ ಆ ಒಂದು ಕಕೂನ್ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ, ಮುಖ್ಯವಾಗಿ ಮನುಷ್ಯರಿಗೆ ಕೂಡ ಒಂದು ಬ್ರೀತ್ ಇರೋದಕ್ಕೆ ವೆಂಟಿಲೇಷನ್ ಸಿಸ್ಟಮ್ ಬಗ್ಗೆ ನಮಗೆ ಸಮಾಧಾನ ಇರಲಿಲ್ಲ. ಅದರಲ್ಲಿ ಕೆಲವು ಬದಲಾವಣೆಗಳು ಮಾಡೋದಕ್ಕೆ ಹೇಳಿದ್ದೀವಿ. ಜೊತೆಗೆ ಇನ್ನೇನು ಬದಲಾವಣೆ, ಟೆಸ್ಟಿಂಗು, ಮೇನ್ಲಿ ಪಾರ್ಕಿಂಗು ಸ್ವಲ್ಪ ನಮಗೆ ಸರಿ ಕಾಣಲಿಲ್ಲ, ಅಥವಾ ಪಾರ್ಕ್ ಪಂಚನ್ಗೆ ಹೇಳಿದ್ದೀವಿ. ಮತ್ತು ಮುಖ್ಯವಾಗಿ ನೋಡಿ, ಬೇರೆ ಕಂಪೇರ್ ಮಾಡಿದ್ರೆ, ಚನ್ನಪಟ್ಟಣ, ರಾಮನಗರ ಕಂಪೇರ್ ಮಾಡಿದ್ರೆ 2 ವೀಲರ್ಸ್ನಲ್ಲಿ ಬರುವಂಥ ರೈತರು ಹೆಚ್ಚಿದೆ. ಸೊ ಅನ್ಲೋಡಿಂಗ್ ಎಲ್ಲ ಮಾಡಬೇಕಾದ್ರೆ, ಪೇಮೆಂಟ್ ಮಾಡಬೇಕಾದ್ರೆ ಒಂದು ಸೀಕ್ವೆನ್ಸ್ ಫ್ಲೋ ಅಂತ ಏನು ಹೇಳ್ತೀವಿ, ಸೊ ಅದಕ್ಕೆ 2 ವೀಲರ್ಗೆ ಅನುಕೂಲ ಆಗೋ ರೀತಿ ಕೆಲವು ಡಿಸೈನ್ ಚೇಂಜಸ್ ಮಾಡಿದ್ದೀವಿ. ಮುಖ್ಯವಾಗಿ ಟೆಸ್ಟಿಂಗ್ ಅಸೇಯರ್ಸ್ ಅಂತ ನಾವು ತೆಗೆದುಕೊಳ್ತಾ ಇದ್ದೀವಿ. ಕಕೂನ್ ಟೆಸ್ಟಿಂಗ್ ಮಾಡುವಂಥದ್ದು ಕೂಡ ಒಂದು ಲ್ಯಾಬ್ ಪ್ರೊಸೀಜರ್ ಇದೆ. ಆ ಟೆಸ್ಟಿಂಗ್ ಬಗ್ಗೆನೂ ಕೂಡ ಪ್ರಾವಿಷನ್ ಇರಲಿಲ್ಲ. ಅದನ್ನು ಪ್ರಾವಿಷನ್ ಮಾಡೋಕ್ಕೆ ಎಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದ್ರ ಜೊತೆ ಕುಡಿಯೋ ನೀರು, ಟಾಯ್ಲೆಟ್ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ, ಅದನ್ನು ಕೂಡ ಎಕ್ಸ್ಪೆಂಡ್ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲೊಂದು ಕಮರ್ಷಿಯಲ್ ಬ್ಲಾಕ್ ಮಾಡಿ ಏನೇನೋ ಒಂದು ಸೆರಿಕಲ್ಚರ್ ರಿಲೇಟೆಡ್ ರೈತ ಬರೋರಿಗೆ ಏನೇನು ಅನುಕೂಲ ಬೇಕು, ಇನ್ಕ್ಲೂಡಿಂಗ್ ರೆಸ್ಟೋರೆಂಟ್ ಇರ್ಬೋದು, ಕ್ಯಾಂಟೀನು, ಅದೆಲ್ಲ ಪ್ರಾವಿಷನ್ ಇದೆ. ಕಮರ್ಷಿಯಲ್ ಆಗಿರೋದ್ರಿಂದ ಒಂದು ಸಾರ್ವಜನಿಕರಿಗೆ ಸವಲತ್ತು ಸಿಗುತ್ತೆ. 2028 ನವೆಂಬರ್ ತಿಂಗಳಾಗಬೇಕಾಗಿತ್ತು. ಈಗ ನಾವು ಮೀಟಿಂಗ್ ಮಾಡಿದಾಗ ಅದನ್ನು ಇನ್ನೂ ಬೇಗನೆ ಮಾಡಿಕೊಡ್ತೀವಿ, 24 to 26 ಮಂತ್ಸಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಯಮಿತವಾಗಿ ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟು, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಗ್ಗುರುತು ರೇಷ್ಮೆ, ಅದರಲ್ಲೂ ಶಿಡ್ಲಘಟ್ಟ ಅಂತಂದರೆ ಒಂದು ಬಹಳ ದೊಡ್ಡ ಕೇಂದ್ರ ಸ್ಥಾನ. ಬೆಳೀತಾ ಇರುವಂಥ ಬೆಂಗಳೂರು ನಗರಕ್ಕೆ ಚಿಕ್ಕಬಳ್ಳಾಪುರ ಅನೇಕ ಕೈಗಾರಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಅತ್ಯಂತ ಸಮೀಪ ಇರತಕ್ಕಂಥ ಒಂದು ಜಿಲ್ಲೆ. ಸೊ ಇಲಾಖೆಗೂ ಕೂಡ ಬರೀ ಒಂದು ಮಾರ್ಕೆಟ್ ಜೊತೆಗೆ ಕುರಿತು ಮುಂದಿನ ಅಭಿವೃದ್ಧಿ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಮಾನ್ಯ ಆಯುಕ್ತರು ಬಂದಿದ್ದಾರೆ. ಇದ್ರ ಜೊತೆಗೆ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಜನಪ್ರತಿನಿಧಿಗಳು, ಘನ ಸರ್ಕಾರ, ಮುಖ್ಯಮಂತ್ರಿಗಳು ಎಲ್ಲನೂ ಕೂಡ ಈ ಒಂದು ಕೇಂದ್ರ ಒಂದು ಹೈಟೆಕ್ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗಬೇಕು ಅಂತ ಏನು ಸಂಕಲ್ಪ ಇದೆ, ಅದರಲ್ಲಿದ್ದಂಥ ನ್ಯೂನ್ಯತೆಗಳು ಏನಾದರೂ ಇದ್ದರೆ ಅಥವಾ ಏನು ಸಲಹೆ ಸೂಚನೆಗಳು ಕೊಡಬೇಕು, ಇದನ್ನೆಲ್ಲ ನೋಡಲಿಕ್ಕೆ ಬಂದಿದ್ದಾರೆ.
ಜಿಲ್ಲಾಡಳಿತದ ಭಾಗವಾಗಿ ಇಲಾಖೆಗೆ ಬೇಕಾದಂಥ ಎಲ್ಲ ಪೂರಕ ವ್ಯವಸ್ಥೆಗಳನ್ನು, ಜಮೀನುಗಳ ಅವಶ್ಯಕತೆ ಇದ್ದರೆ, ಇನ್ನಿತರ ಎಲ್ಲ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದ್ದರೆ ಅವೆಲ್ಲವನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ನಾನಾಗಲೇ ಹೇಳಿದಂತೆ ಜನಪ್ರತಿನಿಧಿಗಳು ನಾವೆಲ್ಲ ಸಿದ್ಧ ಇದ್ದೇವೆ. ಇದೊಂದು ಭಾಳ ಮಾದರಿಯಾಗಿ ಬರೋದರಲ್ಲಿ ಯಾವುದೇ ಸಂಶಯ ಇಲ್ಲ. ತಾವು ಗುಣಮಟ್ಟ ಎಲ್ಲ ಕೇಳಿದ್ದೀರ. ಭಾಳ ವ್ಯವಸ್ಥಿತವಾಗಿ ಭಾಳ ಗುಣಾತ್ಮಕವಾದ ಕೆಲಸನೂ ಕೂಡ ನಡೀತಾ ಇದೆ. ಸಣ್ಣ ಪುಟ್ಟ ಒತ್ತುವರಿಗಳನ್ನ ಈಗಾಗಲೇ ಬಿಡಿಸಿದ್ದೇವೆ. ಇಲಾಖೆ ಭಾಳ ಸದೃಢವಾಗಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ರೇಷ್ಮೆ ಬೆಳೆಗೆ ಪೂರಕ ಮಾರುಕಟ್ಟೆಗಳನ್ನು ಒದಗಿಸ್ತಕ್ಕಂಥದ್ದು, ವಸ್ತುಗಳಿಗೆ ಇನ್ನೂ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ಎಲ್ಲ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಎಲ್ಲ ಉಪಕ್ರಮಗಳನ್ನು ಸಹಕಾರವನ್ನು ಕೊಡಲಿಕ್ಕೆ ಚರ್ಚೆನೂ ಕೂಡ ಇಲ್ಲ. ಯಾರಿಗೆ ಗ್ರಾಮದವ್ರಿಗೆ ಸ್ಮಶಾನ ಬೇಕು, ಇನ್ನೂ ಹೆಚ್ಚುವರಿ ಸ್ಮಶಾನಗಳನ್ನು ನಾವು ಕಲ್ಪಿಸ್ತೇವೆ. ಜೊತೆಗೆ ಏನು ಸಮಾಧಿಗಳಿಗಾಗಲೇ ಇದ್ದಾವೆ ಅವುಗಳನ್ನು ಉಳಿಸ್ಕೊಂಡು ಗ್ರಾಮಸ್ಥರ ಅಭಿಪ್ರಾಯ, ಅವರ ಅವಕಾಶಗಳು, ಅವಶ್ಯಕತೆಗಳು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ತೇವೆ. ಚರ್ಚೆನೂ ಕೂಡ ಇಲ್ಲ. ಯಾರಿಗೆ ಗ್ರಾಮದವ್ರಿಗೆ ಸ್ಮಶಾನ ಬೇಕು, ಇನ್ನೂ ಹೆಚ್ಚುವರಿ ಸ್ಮಶಾನಗಳನ್ನು ನಾವು ಕಲ್ಪಿಸ್ತೇವೆ. ಜೊತೆಗೆ ಏನು ಸಮಾಧಿಗಳಿಗಾಗಲೇ ಇದ್ದಾವೆ ಅವುಗಳನ್ನು ಉಳಿಸ್ಕೊಂಡು ಗ್ರಾಮಸ್ಥರ ಅಭಿಪ್ರಾಯ, ಅವರ ಅವಕಾಶಗಳು, ಅವಶ್ಯಕತೆಗಳು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ತೇವೆ.